ಸರ್ ನಿನ್ನೆ ಬಿಜೆಪಿ ಧರ್ಮಯಾತ್ರೆ ಮಾಡಿದ್ರು ಧರ್ಮಸ್ಥಳದಲ್ಲಿ ಅವ್ರು ಎನ್ಐ ತನಿಖೆ ಆಗ್ಬೇಕಂತ ಆಗ್ರಹ ಮಾಡ್ತಾರೆ. ಅದು ಧರ್ಮಯಾತ್ರೆ ಅಲ್ಲ, ರಾಜಕೀಯ ಯಾತ್ರೆ. ರಾಜಕೀಯ ಯಾತ್ರೆ. ಈಗ SIT ತನಿಖೆ ಮಾಡ್ತಾ ಇದೆ. ನಮ್ಮ ಪೊಲೀಸ್ನವ್ರ ಮೇಲೆ ನಂಬಿಕೆ ಇಲ್ಲ. NIA ಮಾಡಿ ಅಂತ ಹೇಳ್ತಾರೆ ಅಲ್ವಾ, ತನಿಖೆ ಮಾಡಿ ಅಂತ. ಇದು ತನಿಖೆ ನಡೀತಾ ಇರೋದು ಯಾವುದು? ಅವ್ರು ಕೇಳ್ತಾ ಇರೋದು ಯಾವುದು? ತನಿಖೆ ಮಾಡೋರು ಪೊಲೀಸ್ನವರೇ ಅಲ್ವಾ? ನಮ್ಮ ಪೊಲೀಸ್ನವ್ರ ಮೇಲೆ ನಂಬಿಕೆ ಇಲ್ಲ ಇವ್ರಿಗೆ. ನಂಬರ್ 1. ನಂಬರ್ 2, ಬಿಗಿನಿಂಗ್ನಲ್ಲಿ ಇವರು ತನಿಖೆ ಮಾಡಿ ಅಂತ ಹೇಳಿದ್ರ? ಸ್ವಲ್ಪ ದಿನದವರೆಗೆ ತನಿಖೆ ಮಾಡಿ ಅಂತ ಹೇಳಲೇ ಇಲ್ಲ. ಆಮೇಲೆ ಡೆಡ್ ಬಾಡಿ ಸಿಕ್ಕರೆ ಹೋದ ಮೇಲೆ ಶುರು ಮಾಡಿದ್ರು ತನಿಖೆ ಮಾಡಿ ಅಂತ. ಅಲ್ಲಿವರೆಗೆ ತನಿಖೆ ಮಾಡಲಿಲ್ಲ. ಈಗ ವೀರೇಂದ್ರ ಹೆಗ್ಗಡೆಯವರು ಏನಂತ ಹೇಳಿದ್ದಾರೆ? ಸ್ವಾಗತ ಮಾಡಿದ್ದಾರೆ. ಮತ್ತು ಇವರು ಏನು ಮಾಡೋದು? ಯಾರ ಮೇಲೆ ದೂರಿದೆ ಅವರೇ ಸ್ವಾಗತ ಮಾಡಿದ್ದಾರೆ. ಸತ್ಯ ಹೊರಗಡೆ ಬರಬೇಕು, ಸತ್ಯ ಗೊತ್ತಾಗಬೇಕು ಜನಗಳಿಗೆ. ಇವರು ನಮ್ಮ ಮೇಲೆ ಇದ್ದಂಥ ಅನುಮಾನದ ತೂಗುಗತಿ ಪರಿಹಾರ ಆಗಬೇಕು ಅಂತ ಹೇಳಿದ್ದಾರೆ ಅವರೇ. ನಾವು ತನಿಖೆ ಮಾಡಿಸ್ತಾ ಇದ್ದೀವಿ. ನಾವು ಯಾರು ಇಂಟರ್ಫಿಯರ್ ಆಗ್ತಾ ಇಲ್ಲ. ತನಿಖೆ ಅದು ಸ್ವತಂತ್ರವಾಗಿ ಮಾಡ್ತಾ ಇದ್ದಾರೆ. ಸತ್ಯ ಹೊರಗಡೆ ಬರಲಿ, ಗೊತ್ತಾಗಲಿ. ಅವರಿಗೆ ಹೊರ ರಾಜ್ಯ ಮತ್ತು ಹೊರ ದೇಶದಿಂದ ದುಡ್ಡು ಬಂದಿದೆ ಈ ಪ್ರಕರಣಕ್ಕೆ, ಹಂಗಾಗಿ NIA ಆಗಬೇಕು. ಇವ್ರಿಗೆ ದುಡ್ಡು ಬಂದಿದೆ ಬಿಜೆಪಿಯವರಿಗೆ. ಬಿಜೆಪಿಯವ್ರಿಗೆ ಇಷ್ಟೆಲ್ಲ ಮಾಡಬೇಕಾದ್ರೆ ಎಲ್ಲಿಂದ ಬರ್ತದೆ ದುಡ್ಡು ಇವ್ರಿಗೆ? ಯಾರು ಕೊಡೋರು ಇವ್ರಿಗೆ? ರಾಜಕೀಯವಾಗಿ ಎಲ್ಲ ವಿಚಾರಗಳನ್ನೂ ರಾಜಕೀಯವಾಗಿ ಬಳಸಕ್ಕೆ ಹೋಗ್ಬಾರ್ದು. ರಾಜಕೀಯ ಮಾಡಲಿ, ವಿರೋಧ ಪಕ್ಷದವರು ಟೀಕೆ ಮಾಡಲಿ ಸರ್ಕಾರದ ಮೇಲೆ, ಬಟ್ ಎಲ್ಲನೂ ರಾಜಕೀಯಗೊಳಿಸ್ಬಾರ್ದು. ಇವರು ರಾಜಕೀಯಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಇದರಲ್ಲಿ ಸತ್ಯ ಏನಿಲ್ಲ, ಅಸತ್ಯ ಇರ್ತಕ್ಕಂಥದ್ದು. ಸೌಜನ್ಯ ಕೇಸಲ್ಲಿ ಮತ್ತೆ ರಿಓಪನ್ ಆಗುತ್ತೆ ಸರ್ ಅಂತ, ಯಾಕಂದ್ರೆ ಒಂದು ಮಹಿಳೆ ಆ ಸೌಜನ್ಯ ಕಿಡ್ನಾಪ್ ಮಾಡಿ ತಾಲೆ ಅಂತೇಳಿ ನೋಡಪ್ಪ, CBI ಯಾರ ಅಧೀನದಲ್ಲಿರೋದು? ಸೆಂಟ್ರಲ್. ಅವರು ತನಿಖೆ ಮಾಡಿ ವರದಿ ಕೊಟ್ಟಿದ್ದಾರೆ. ಈಗ ಸುಪ್ರೀಂ ಕೋರ್ಟ್ಗೆ ಹೋಗಿ ಅಂತ ಹೇಳ್ತಾ ಇರೋರು ಯಾರು? ಇವರೇ. ಅದರಿಂದ ಏನಂತ ಹೇಳೋದು? ಸೌಜನ್ಯ ಕೇಸು ಯಾರ ಮೇಲೆ ಆರೋಪ ಮಾಡ್ತಾ ಇರೋದು? ಇವರು ಯಾರ ಪರ? ಒಂದು ಕಡೆ ವೀರೇಂದ್ರ ಹೆಗ್ಗಡೆಯವ್ರ ಪರ ಅಂತ ಹೇಳ್ತಾರೆ, ಇನ್ನೊಂದು ಕಡೆ ಸೌಜನ್ಯ ಪರ ಅಂತ ಹೇಳ್ತಾರೆ. ಯಾರ ಪರ ಇರೋದು ಇವರು? ಬೇರೆ ಕಡೆಯಿಂದ ಫಂಡಿಂಗ್ ಆಗಿದೆಯಾ ಸರ್? ಬೇರೆ ಕಡೆಯಿಂದ ಫಂಡಿಂಗ್ ಆಗಿರೋ ಸಾಧ್ಯತೆ ಇದೆ? ನನಗೆ ಗೊತ್ತಿಲ್ಲ, ಫಂಡಿಂಗ್ ಆಗಿರೋದು ಗೊತ್ತಿಲ್ಲ. ತನಿಖೆ ಮಾಡಲಿಕ್ಕೆ ಗೊತ್ತಾಗುತ್ತೆ. ಸೌಜನ್ಯ ತಾಯಿಯವ್ರನ್ನ ಭೇಟಿ ಮಾಡಿ ಮರು ತನಿಖೆಗೆ ನಾವು ಪರವಾಗಿದ್ದೇವೆ. ಆಯ್ತಪ್ಪ. CBI ಯಾರ ಅಧೀನದಲ್ಲಿ ಇರೋದಯ್ಯ? ಕೇಂದ್ರ ಸರ್ಕಾರ. ಇವರು ಕೇಂದ್ರ ಸರ್ಕಾರದ ಏಜೆನ್ಸಿನೇ ಎಲ್ಲ ಮಾಡಿರೋದು, ತನಿಖೆ ಏಜೆನ್ಸಿ. ಈಗ ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ ಅಂತಾರೆ. ಹೋಗೋದು ಬಿಡೋದು ಸೌಜನ್ಯಕ್ಕೆ ಸೇರೋದು, ಫ್ಯಾಮಿಲಿಗೆ ಸೇರಿದ್ದು. ಇವರು ಯಾರ ಪರ ಇದ್ದಾರೆ? ಒಂದು ಕಡೆ ವೀರೇಂದ್ರ ಹೆಗ್ಗಡೆಯವ್ರಿಗೆ ಜೈಕಾರ ಹಾಕ್ತಾರೆ, ಇನ್ನೊಂದು ಕಡೆ ಸೌಜನ್ಯ ಎತ್ಕಿಡ್ತಾರೆ. ಇವ್ರು ಯಾರ ಪರ ಇದ್ದಾರೆ? ಹೌದೌದು, ರಾಜಕೀಯದಲ್ಲಿ ಬೇರೆ ಏನಿದೆ ಇಲ್ಲಿ? SIT ತನಿಖೆ ಮಾಡ್ತಾ ಇದೆ. ಸತ್ಯ ಹೊರಗಡೆ ಬರಲಿ, ತನಿಖೆ ಮುಗಿಲಿ. ಬಟ್ ಅವರು ಒಂದು ಹಂತ ಮುಂದೋಗಿ ಚಿನ್ನೈನ ಕರ್ಕೊಂಡ್ಬಂದಿರೋದೇ ಕಾಂಗ್ರೆಸ್ನವರು ಅಂತ ವಿಪಕ್ಷ ನಾಯಕ ಅಶೋಕ್ ಮತ್ತೆ ಪ್ರಹ್ಲಾದ್ ಜೋಶಿ ಅವರೆಲ್ಲರೂ ಕೂಡ. ನೀವು ಇದನ್ನೆಲ್ಲ ಕೇಳ್ತಿರಲ್ಲ, ಅವ್ರು ಹೇಳೋದನ್ನೆಲ್ಲ ಕೇಳಬೇಕು ಅಂತ ಏನಿಲ್ಲ. ವಿರೋಧ ಪಕ್ಷದ ನಾಯಕ ಅಶೋಕ್ ಅವರು ಸೆಂಟ್ರಲ್ ಮಿನಿಸ್ಟರ್, ವಿರೋಧ ಪಕ್ಷ ನಾಯಕನಾಗ್ಬಿಟ್ಟ ತಕ್ಷಣ ಎಲ್ಲ ಕೇಳಬೇಕು ಅಂತ ಅವ್ರ ಅಲಿಗೇಷನ್ ಇದ್ರಿಂದ ಕೇಳ್ತಾ ಇದ್ದೀವಿ. ಏನು ಅವ್ರು ಅಲಿಗೇಷನ್ ಮಾಡೋದೆಲ್ಲ ಸತ್ಯನಾ? ಇಷ್ಟಿನ ಗಂಟೆ ಏನು ಹೇಳ್ತಾ ಇದ್ರು? ಅಸೆಂಬ್ಲಿಲಿ ಏನು ಹೇಳಿದ್ರು? ಅಸೆಂಬ್ಲಿಲಿ ಚರ್ಚೆ ಆಯ್ತಲ್ಲಪ್ಪ ಇದ್ರ ಬಗ್ಗೆ. ಏನು ಹೇಳಿದ್ರು? ಅಶೋಕ್ನೇ ಚರ್ಚೆ ಮಾಡಿದ್ನಲ್ಲಪ್ಪ. ಯಾದವನು ಸುನೀಲ್ ಚರ್ಚೆ ಮಾಡಿದ್ರಲ್ಲ. ಏನು ಹೇಳಿದ್ರು ಆಗ? ದಿನಕ್ಕೊಂದೊಂದು ಹೇಳಕ್ಕೆ ಹೋಗ್ಬಾರ್ದು.
ಇದಕ್ಕೆ ಸತ್ಯ ಇಲ್ವಲ್ಲ ಇದರಲ್ಲಿ. ಅಸತ್ಯದ ಮೇಲೆ ಚರ್ಚೆ ಮಾಡೋದು, ಯಾವಾಗಲೂ ಅಸತ್ಯದ ಮೇಲೆ ಚರ್ಚೆ ಮಾಡಿದ್ರೆ ಹೀಗೆ ಆಗೋದು. ಸೌಜನ್ಯ ಕೇಸಲ್ಲಿ ಸರ್ ಕಿಡ್ನಾಪ್ ಮಾಡಿದ ನೋಡಿದಿಲ್ಲ ಅಂತ ಹೇಳಿ ಮಹಿಳೆ ದೂರು ಕೊಟ್ಟಿದ್ದಾರೆ SITಗೆ. ಆ ಕೇಸು ತನಿಖೆ ಮಾಡಿಸಿದ್ರೆ ಹೇಗೆ ಸರ್ ಅಂತ? ಯಾರು ಸೌಜನ್ಯ ಯಾರೋ ಇನ್ನೊಂದು ಲೇಡಿ ಅಪಹರಣ ಮಾಡಿದ ನೋಡಿದಿಲ್ಲ ಅಂತ ಹೇಳಿ 12 ವರ್ಷದಲ್ಲಿ ನಡೆದ ಘಟನೆ ಕಣ್ಣಾರೆ ನೋಡಿದಿಲ್ಲ ಅಂತ ಹೇಳಿ ಇವತ್ತು ನೆನ್ನೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರ್ SIT. ಆಯ್ತಪ್ಪ, ಕೋರ್ಟ್ನಲ್ಲಿ ಹೇಳ್ಬೇಕಾಗಿತ್ತಲ್ಲ, CBI ಮುಂದೆ ಯಾಕೆ ಹೇಳಲಿಲ್ಲ? CBI ಮುಂದೆ ಹೇಳ್ಬೇಕಾಗಿತ್ತಲ್ಲ ಏನಪ್ಪ, CBI ತನಿಖೆ ನಡೀತಲ್ವಾ, ಆಗ ಹೇಳ್ಬೇಕಾಗಿತ್ತಲ್ವಾ? 2 ವರ್ಷದಿಂದ ಒಡನಾಡಿದ್ದಾರೆ ಸರ್. ಅದು ಕೇಳ್ರಿ, ಇಲ್ಲಿ ಹೇಳ್ಬೇಕಾಗಿತ್ತಲ್ವೇನ್ರಿ? ಸಾಕ್ಷ್ಯ ಗೊತ್ತಿದ್ದ ಮೇಲೆ ಸಾಕ್ಷ್ಯನ ಬಚ್ಚಿಡೋದು ಇದೆಯಲ್ಲ, ಅದು ಇಟ್ ಈಸ್ ಅನ್ ಅಫೆನ್ಸ್. ಸಾಕ್ಷ್ಯ ಗೊತ್ತಿದ್ದು ಕೂಡ, ಸತ್ಯ ಗೊತ್ತಿದ್ದು ಕೂಡ ಬಚ್ಚಿಡ್ತಕ್ಕಂಥದ್ದು ಇದೆಯಲ್ಲ, ಮುಚ್ಚಿಡ್ತಕ್ಕಂಥದ್ದು ಇದೆಯಲ್ಲ, ಅದು ಇಟ್ ಈಸ್ ಅನ್ ಅಫೆನ್ಸ್. 2 ವರ್ಷ ಆಕೆ ಒಡನಾಡಿ ಸಂಸ್ಥೆಯಲ್ಲಿ ಇದ್ರು ಅಂತ ಹೇಳಿ ಆಕೆ ಹೇಳಿದ್ದಾರೆ ಸರ್. ಯಾವ ಸಂಸ್ಥೆಲ್ಲಾದ್ರೂ ಇರಲಪ್ಪ, ನಿನಗೆ ಹಿಂಗೆ ಗೊತ್ತಿದೆ, ಸಾಕ್ಷ್ಯ ಗೊತ್ತಿದೆ, ನೋಡಿದ್ದೀನಿ ನೀನು ಅಂತ ಹೇಳ್ತೀಯ. ಈಗ ನೋಡಿದ್ರ ಮೇಲೆ ಹೇಳ್ಬೇಕಾಗಿತ್ತಲ್ಲ CBI ಮುಂದೆ ಹೋಗಿ. ಅಲ್ಲಿಗೆ ಸೌಜನ್ಯ ಕೇಸ್ ಪುನರ್ ತನಿಖೆ ಅಗತ್ಯ ಇಲ್ಲ ಅಂತ ನನಗೂ ಗೊತ್ತಿಲ್ಲ, ಅವ್ರ ಅಗತ್ಯ, ನಾನು ನೋಡಿಲ್ಲ, ಜಡ್ಜ್ಮೆಂಟ್ ಓದಿಲ್ಲ. ಅವರು ಅಗತ್ಯ ಇದ್ದರೆ ಹೋಗ್ಲಿ ಕೋರ್ಟ್ಗೆ, ನಾನು ನೋಡಿಲ್ಲ. ಇಟ್ ಈಸ್ ಫಾರ್ ದಿ ಸೌಜನ್ಯ ಮದರ್ ಟು ಟೇಕ್ ಎ ಡಿಸಿಷನ್. ದಸರಾಗಿಂತ ಮುಂಚೆ ಚಾಮುಂಡಿ ಚಲೋಗೆ ರೂಪುರೇಷೆ ಮಾಡ್ತೀವಿ ಧರ್ಮಸ್ಥಳ ಆದ್ಮೇಲೆ ಅಂತ ಚಾಮುಂಡಿ ಬೆಟ್ಟಕ್ಕೆ ಬರ್ತಾರೆ. ಮಾಡಲಿ ಬೇಡ ಅಂದವ್ರೆ. ಈಗ ಮಿರ್ಜಾ ಇಸ್ಮಾಯಿಲ್ ಗೊತ್ತಾ ನಿಮಗೆ? ಏನಾಗಿದ್ರು? ಅವ್ರನ್ನ ಮಹಾರಾಜರು ಅಂಬಾರಿ ಮೇಲೆ ಕುಳಿಸ್ಕೊಂಡು ಮೆರವಣಿಗೆ ಮಾಡ್ತಿದ್ರು. ಆಗ ಈ RSSನವರು BJPಯವರು ಎಲ್ಲಿ ಹೋಗಿದ್ರು? ಆಯ್ತಾ? ಈಗ ನಮ್ಮ ಇವನ್ ಕೈಲಿ 2017ರಲ್ಲಿ ಇದನ್ನು ಮಾಡಿಸ್ತಾವ, ನಿಸಾರ್ ಅಹಮದ್ ಕೈಲಿ. ಆಗ ಎಲ್ಲಿ ಹೋಗಿದ್ರು? ಮಾತಾಡಿದ್ರು ಸರ್. ಅವ್ರದ್ದು ಅಲಿಗೇಷನ್ ಇರೋದು ಕನ್ನಡಾಂಬೆಯ ಕುಂಕುಮದ ಬಗ್ಗೆ ಅವ್ರ ತಕರಾರು ಇರೋದು. ಕುಂಕುಮ ಅದು ಒಂದು ಬೇರೆ ಇಶ್ಯೂ. ಕುಂಕುಮ ಮಾತಾಡಿದ್ರು ಇಲ್ಲೋ ಗೊತ್ತಿಲ್ಲ ನನಗೆ, ಮಾತಾಡಿದ್ರು ಇಲ್ಲೋ ಗೊತ್ತಿಲ್ಲ. ಶಿ ಈಸ್ ಎ ರೈಟರ್ ಇನ್ ಕನ್ನಡ. ಕನ್ನಡದ ಬಗ್ಗೆ ಅಭಿಮಾನ ಇಲ್ಲದಿರೋ ಕನ್ನಡ ಬರೆಯೋಕ್ಕಾಗತ್ತಾ? ಆಸಕ್ತಿ ಇಲ್ಲದಿರೋ ಬರೆಯೋಕ್ಕಾಗತ್ತಾ? ಪ್ರೀತಿ ಇಲ್ಲದಿರೋ ಬರೆಯೋಕ್ಕಾಗತ್ತಾ? ಹೇಳಿ ನೀವೇ. ಅವ್ರು ಬರೆದಿರ್ತಕ್ಕಂಥ ಪುಸ್ತಕಕ್ಕೆ ಬ್ರೂಕರ್ ಪ್ರಶಸ್ತಿ ಬಂದಿದೆ. ಸರ್ ಅರ್ಶನ ಕುಂಕುಮ ಮತ್ತೆ ಹೂ ಬಿಡ್ಕೊಂಡು ಚಾಮುಂಡಿ ತಾಯಿಗೆ ಮಾಡಿದ್ರೆ ಚಕಾರ ಎಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್ ಅವರು. ಕುಂಕುಮ ಹಚ್ಕೊಂಡ್ ಬರ್ಲಿ ಸೀಸೆ ಮುಸ್ಲಿಂ ಧರ್ಮದವರು ಲೇಡಿ, ಅವಳು ಕನ್ನಡದಲ್ಲಿ ಬರೆದಿದ್ದಾರೆ. ಕುಂಕುಮ ಹಾಕೊಳ್ಳೋದು ಧರ್ಮದಲ್ಲಿ ಇದೆಯಾ? ಹಾಗಾದರೆ ಇನ್ನೊಂದು ಧರ್ಮದವ್ರನ್ನ ನಾಡಹಬ್ಬ ಅಂತ ಮಾಡ್ತೀವಿ, ಮೈಸೂರು ದಸರಾ ನಾಡಹಬ್ಬ ಅಂತ ಇದೆ. ಇನ್ನೊಂದು ಧರ್ಮದವ್ರನ್ನ ಕರೆದ್ರೆ ನೀವು ಕುಂಕುಮ ಹಾಕಬರ್ರಿ ಅಂತಂದರೆ ಹಿಂದೂಗಳಾಗ್ಬಿಡಿ ನೀವು ಅಂತಂದರೆ ಯಾರು ನೀನು ನೋಡಿದೀಯಾ? ಅವ್ರು ಹೇಳ್ತಾರಪ್ಪ, ನೀ ನೋಡಿದ್ದೇನೆಯಾ? ಮುಸ್ಲಿಂ ಧರ್ಮದವರು ಫತ್ವಾ ಹೊರಡಿಸಿದ್ದಾರೆ ಅಂತ ಹೇಳಿ ಸರ್. ಅದೆಲ್ಲ ಸುಳ್ಳು ಹೇಳಿದಾರಲ್ಲ, ಮುಸ್ಲಿಂ ಗುರುಗಳು ಹೇಳಿದಾರಲ್ಲ, ಫತ್ವಾ ಏನು ಹೊರಡಿಸಿಲ್ಲ ನಾವು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.